ಅನ್ಶ್ರಿಕಾ, ಶಾಂತಿ ಅನ್ಶ್ರಿಕಾ, ಅನುಪ್ರೇಮ, ಮಂಜುಳಾ ಮ್ಯಾಮ್, ಆಮೇಲೆ ಶಂಕರ್ ಸರ್, ಪಾಂಡು ಎಲ್ಲರೂ ಅಭಿನಯಿಸಿದ್ದಾರೆ. ಫಿಲಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅದು ಹೇಳಿದಾಗೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಫಿಲಮ್ ವಾಚ್ ಮಾಡಿ. ಬಂದಿರೋ ಎಲ್ಲ ಪ್ರೆಸ್ನವ್ರಿಗೂ ನನ್ನ ವಂದನೆಗಳು. ನೀವು ಎಲ್ಲರನ್ನೂ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡಿಕೊಡಿ. ಹೀರೋ ಬಗ್ಗೆ ಹೇಳಬೇಕು ಅಂದರೆ ಇದು ಅವರ ಫಸ್ಟ್ ಮೂವಿ. ತುಂಬ ಆಸಕ್ತಿ ಇದೆ ಎಲ್ಲರಿಗೂ. ಎಲ್ಲರೂ ಹೊಸ ಆ್ಯಕ್ಟರ್ಸ್ ಇದರಲ್ಲಿ, ಮಂಜುಳಾ ಮ್ಯಾಮ್ ಒಬ್ಬರನ್ನ ಬಿಟ್ಟು. ಅವ್ರಿಗೆಲ್ಲರಿಗೂ ಪ್ರೋತ್ಸಾಹಿಸಿ ಕನ್ನಡ ಮಾಧ್ಯಮದಲ್ಲಿ ಬೆಳಿಬೇಕು ಅಂತ ಇದು ಮಾಡ್ತಾರೆ. ಅಭಿಜಿತ್ ಸರ್ ಆ್ಯಸ್ ಯೂಶುವಲ್ ಹೇಳಿದಾಗೆ ಮುಖ್ಯ ಭೂಮಿಕೆ ಪಾತ್ರ. ಅವರಿಂದನೇ ಫಿಲಮ್ ಟರ್ನಿಂಗ್ ಪಾಯಿಂಟ್. ಸಸ್ಪೆನ್ಸ್ ಅನ್ನೋದು ಸರ್ ಬಂದು ಎಂಟ್ರಿ ಆದಮೇಲೆ ಗೊತ್ತಾಗೋದು. ಆಮೇಲೆ ಹೀರೋಯಿನ್ ಶಾಂತಿ ಅನ್ಶ್ರಿಕಾ, ಅವ್ರು ಶಾರ್ಟ್ ಮೂವೀಸ್ ಮಾಡಿದ್ದಾರೆ. ಐ ಥಿಂಕ್ ದಿಸ್ ಇಸ್ ಆಲ್ಸೋ ಅವರ್ ಫಸ್ಟ್ ಮೂವಿ ಫಾರ್ ಹರ್. ಓಕೆ, ಥ್ಯಾಂಕ್ ಯು. ಅಡವಿಕಟ್ಟೆ ಅದು ಆ್ಯಕ್ಚುಲಿ ಎಲ್ಲರೂ ಹೇಳಿದ್ರು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಬಟ್ ಇದು ರಿಯಲ್ ಸಬ್ಜೆಕ್ಟ್ಸ್ ಇದು ಮಾಡಿದ್ವಿ ನಾವು. 1980 ಇದು ರಿಯಲಾಗಿ ನಡೆದಿದ್ದು ಒಂದು ಘಟನೆ. ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ನಾನು ಈ ಸಿನಿಮಾನ ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಅಭಿಜಿತ್ ಸರು, ನಾಗರಾಜ್ ಸರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಇದು ನಾವು ಸಿನಿಮಾ ಶೂಟ್ ಮಾಡಬೇಕಂದ್ರೆ ಫಾರೆಸ್ಟ್ ಏರಿಯಾ ನಾವು ಗೋಕಾಕಲ್ಲೇ ಸೆಲೆಕ್ಷನ್ ಮಾಡಿದ್ವಿ. ನಮಗೂ ರೇನ್ ಎಫೆಕ್ಟೇ ಬೇಕಿತ್ತು. ಅದಕ್ಕೆ ಅಲ್ಲಿ ನಾವು ಶೂಟ್ ಮಾಡೋ ಟೈಮಲ್ಲೇ ತುಂಬ ಒಂದು ಪ್ರಾಬ್ಲಮ್ಗಳು ಬಂತು. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಈ ಸಿನಿಮಾನ ನಾವು ಕಂಪ್ಲೀಟ್ ಮಾಡಿದ್ವಿ. ಇದರಲ್ಲಿ ಇನ್ನೂ ಒಂದು 4-5 ಜನ ಆ್ಯಕ್ಟರ್ಗಳಿದ್ದಾರೆ. ಹಂಗೆ ಪಾಂಡು, ಶಂಕರ್ ಅವರು, ಆಮೇಲೆ ರವಿಚಂದ್ರನ್ ಅವರು, ಇಷ್ಟು ಎಲ್ಲ ಜನ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಅಲ್ಲಿ ಮಾಡಬೇಕಂದಾಗ. ಆಮೇಲೆ ನಾನು ರಿಯಲಾಗಿ ತುಂಬ ಧನ್ಯವಾದ ಹೇಳಬೇಕು ಅಂದರೆ ನಮ್ಮ ಅಭಿಜಿತ್ ಸರ್ನ. ಯಾಕೆ ಅವ್ರನ್ನ ಜಾಯಿನ್ ಆದಾಗಲೇ ನಮಗೊಂದು ಸಿನಿಮಾಗೆ ರಿಯಲ್ ಆಗಿ ಪ್ರೊಡ್ಯೂಸರ್ ಮೇಡಮ್ ಹೇಳಿದಾಗೆ ಟರ್ನಿಂಗ್ ಪಾಯಿಂಟ್ ಸಿಕ್ತು. ಯಾಕಂದರೆ ಇದರಲ್ಲಿ ಒಂದು ಅವರು ಏನು ಸರ್ಚ್ ಮಾಡೋದು ಲೆಕ್ಕ ಇದೆಯಲ್ಲ, ಹೀರೋನಿ ವಿಲನೇ ಹೀರೋನೇ ಆಗಿಬಿಟ್ಟವ್ರು ಇಲ್ಲಿ, ಆ ಥರ ಕ್ರಿಯೇಟ್ ಆಗಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬಟ್ ಸ್ಟೋರಿ ಚೆನ್ನಾಗಿದೆ. ನನ್ನ ಪಾತ್ರ ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಲಾಸ್ಟಲ್ಲಿ ಟ್ವಿಸ್ಟ್ ಇರುತ್ತೆ. ಸೊ ಅದನ್ನು ನೀವು ಥಿಯೇಟರಿಗೆ ಬಂದೇ ನೋಡಬೇಕಾಗುತ್ತೆ. ನಿಮ್ಗೆ ಸ್ಟೋರಿ ಬೇಕು ಅಂತ ಹೇಳಿದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗೋಕಾಕಲ್ಲಿ ಹೋಗಿದ್ದಾಗ ನಮ್ಮದು ಉತ್ತರ ಕರ್ನಾಟಕ ಆಗಿರೋದ್ರಿಂದ ನನ್ನ ಕ್ಲೈಮೇಟ್ ಎಲ್ಲ ಸೆಟ್ ಆಯಿತು. ಬಟ್ ಶೂಟಿಂಗ್ ಟೈಮಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ನಡೆಯುತ್ತೆ, ಶೂಟಿಂಗ್ ಕೆಲಸ ಅಲ್ವಾ, ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಎಲ್ಲ ಹೊಸೊಬ್ಬರನ್ನ ಮೀಟ್ ಮಾಡಿದ್ವಿ, ಎಲ್ಲ ಒಬ್ರಿಗೊಬ್ರು ಫ್ಯಾಮ್ಲಿ ಥರ ಇದ್ವಿ. ಶೂಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಸಾಂಗ್ ಶೂಟ್ ಅಂತೂ ಬೇರೆ ಕಡೆ ಮಾಡಿದ್ವಿ, ತುಂಬ ಚೆನ್ನಾಗಾಯಿತು ಸಾಂಗ್ ಶೂಟ್ ಕೂಡ. ಲಾಸ್ಟ್ಗೆ ಟರ್ನಿಂಗ್ ಸ್ಟಾರ್ಟಿಂಗ್ ಫಸ್ಟ್ ಲವರ್ಸ್ ಆಗಿರ್ತೀವಿ. ನೀವು ಸ್ಟೋರಿ ತಿಳ್ಕೊಬೇಕಲ್ವಾ. ಆ ಕಡೆ ಹೀರೋಯಿನ್ ಅಲ್ಲ, ಆ ಕಡೆ ವಿಲನ್ ಕೂಡ ಅಲ್ಲ, ಆ ಥರ ಇರುತ್ತೆ. ಸ್ವಿಚ್ ಆಫ್ ಮಾಡಬೇಡಿ, ಸ್ವಿಚ್ ಆಫ್ ಮಾಡಿದ್ರಲ್ಲ. ಎಲ್ರಿಗೂ ನಮಸ್ಕಾರ. ಅಡವಿಕಟ್ಟೆ ಟ್ರೈಲರ್ಗೆ ತಮ್ಮೆಲ್ರಿಗೂ ಸ್ವಾಗತ. ಈಗ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸ್ಟಾರ್ಟ್ ಮಾಡ್ತಾರೆ. ನನಗೊಂದು ಆಸೆ ಏನಪ್ಪ ಅಂದರೆ ನಮ್ಮ ಸೂರಿ ಸಾಹೇಬ್ರ ಕೈಲೇ ಟ್ರೈಲರ್ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ವಿ. ಹಾಗಾಗಿ ನನಗೆ ತುಂಬ ಇಷ್ಟ. ನಾನೇನಂದರೆ ನಮ್ಮೂರ ಕಡೆಯವರು ನಮ್ಮೂರಿನ ಕಳಸ ಅಂತ ನಾನು ಹೇಳ್ಕೊತೀನಿ. ಯಾಕಂದರೆ ನಮ್ಮ ಕಡೆ ಅಷ್ಟು ಇದಿದ್ದಾರೆ, ನಮ್ಮ ಸೂರ್ಯಣ್ಣ, ನಮ್ಮ ಡಿ ಕೆ ಸಾಹೇಬರು ಎಲ್ಲ. ಹಾಗಾಗಿ ಈಗ ಮೊದಲನೇದಾಗಿ ಮಾಧ್ಯಮದವರಿಗೆ ಅಭಿನಂದನೆಗಳು. ಏನಪ್ಪ ಅಂದರೆ ಸಿನಿಮಾ ಹೆಸರು ಅಡವಿಕಟ್ಟೆ ಅಂತ ಹೇಳಿ. ಹಾಗಾಗಿ ಇದು ಸಸ್ಪೆನ್ಸು, ಥ್ರಿಲ್ಲರು, ಹಾರರು. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಮುಳ್ಳಳ್ಳಿ ಗ್ರಾಮದಿಂದ ಬಂದಿರೋದು, ಒಬ್ಬ ಬಡ ಕುಟುಂಬದಿಂದ ಬಂದಿರೋದು. ಸಿನಿಮಾದಲ್ಲಿ ಏನಾರು ಹೆಸರು ಮಾಡಬೇಕಂತ ಬಂದು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಏನೋ ನೋವುಗಳು ಎಲ್ಲ ಇರುತ್ತೆ. ಹಾಗಾಗಿ ಎಲ್ಲ ನೋವುಗಳನ್ನ ಇದು ಮಾಡಿಕೊಂಡು ಸಿನಿಮಾ ಮಾಡಿ ಒಂದು ರೇಂಜಿಗೆ ಬರಬೇಕು, ಬೆಳಿಬೇಕು, ಇನ್ನೂ ಹಲವಾರು ಸಿನಿಮಾಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಹಾಗಾಗಿ ಸಿನಿಮಾ ಕಥೆ ಏನಪ್ಪ ಅಂದರೆ ಒಂದು ಸ್ಟೋರಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ಏನಂದರೆ, ನಾನೊಬ್ಬ ಬಡ ತಾಯಿ ಹೊಟ್ಟೆ ಒಳಗೆ ಹುಟ್ಟಿದ್ದು. ಹಾಗಾಗಿ ನನ್ನ ತಾಯಿ ಯಾವಾಗೂ ಬೈತಿರ್ತಾರೆ ನನಗೆ,
ಏನೋ ಅಲ್ಲಿ ಇಲ್ಲಿ ಟ್ರೆಕ್ಕಿಂಗ್ ಇಕ್ಕಿ ಅಂತ ಇಟ್ಟಾಡ್ಕೊಂಡಿರ್ತೀಯಾ ಅಂತ. ಅವಾಗ ಆ ಜವಾಬ್ದಾರಿಗೆ ದುಡ್ಡಿಲ್ಲ ಅಂದ್ರೆ ಮನುಷ್ಯ ಏನೇನೆಲ್ಲ ಮಾಡ್ತಾನೆ, ಯಾವ್ಯಾವ ಥರ ಇದಾಗುತ್ತೆ, ಮನ್ಸಿಗೆ ಪ್ರಾಬ್ಲಮ್ ಆಗುತ್ತೆ, ಅದೆಲ್ಲ ಇದು ಮಾಡಿಕೊಂಡು ಜೀವನ ಬದುಕಬೇಕು, ದುಡ್ಡು ಬೇಕು ಅಂದಾಗ ನಾನೊಂದು ಏನೋ ಮಾಡೋಕೆ ಹೊಡ್ತೀನಿ. ಆದರೆ ದುರಾಸೆ ಅದು ಅತಿಯಾಗಿ ಅದು ನನ್ನ ಕೈ ಸಿಗಲ್ಲ. ಫಸ್ಟ್ ಆಫ್ ಆಲ್ ಆಗಿ ಆ ಥರ ಸಿನಿಮಾ ಚೆನ್ನಾಗಿದೆ, ಕಷ್ಟಪಟ್ಟು ಮಾಡಿದ್ದೀನಿ. ಅದಕ್ಕೋಸ್ಕರ ಇನ್ನೇನಿಲ್ಲ, ನನಗೆ ನಾನು ಪದೇ ಪದೇ ಹೇಳ್ತೀನಿ, ನಮ್ಮಣ್ಣ ಸೂರಿ ಸಾಹೇಬರು ಬಂದಿರೋಂಥ ತುಂಬ ಖುಷಿ ನನಗೆ. ನಾನು ಫೇಸ್ಬುಕ್ಕಲ್ಲಾಗಲಿ ಎಲ್ಲರಾಗಲಿ ನನ್ನ ಮೆಸೇಜ್ ಹಾಕಿದ್ರೆ ನಮ್ಮೂರಿನ ಕಳಸ ಅಂತಲೇ ಹಾಕೋದು. ಯಾಕಂದರೆ ನಮಗೆ DK ಸಾಹೇಬ್ರಾಗಿರ್ಬೋದು, ಸೂರಿ ಸಾಹೇಬ್ರಾಗಿರ್ಬೋದು, ನಮಗೆ ಚಿಕ್ಕದ್ರಿಂದ ಅಷ್ಟಿಷ್ಟ ಅವರು ಅಂದರೆ ನಮಗೆ. ಸೂರ್ಯಣ್ಣ ಧನ್ಯವಾದಗಳು. ಈ ಒಂದು ಸುಂದರ ಸಂಜೆಯ ಅಡವಿಕಟ್ಟೆ ಟ್ರೈಲರ್ ಸಮಾರಂಭಕ್ಕೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋದಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು, ಸಂಸದರು ಆಗಿರ್ತಕ್ಕಂಥ DK ಸುರೇಶ್ ಸಾಹೇಬರಿಗೆ ಮೊದಲು ನನ್ನ ಪರವಾಗಿ ಹಾಗೂ ತಂಡದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ DK ಶಿವಕುಮಾರ್ ಅವರು ಕೂಡ ಬರಬೇಕಾಗಿತ್ತು. ವೆದರ್ ಪ್ರಾಬ್ಲಮ್ ಆಗಿ ಆ ಫ್ಲೈಟ್ ಡಿಲೇ ಆಗ್ತಾ ಇದೆ. ಹಾಗಾಗಿ ಅವರ ಹೃದಯಪೂರ್ವಕ ವಿಶ್ವಾಸನ ತಮ್ಮನ ಹತ್ರ ಕಳಿಸ್ಕೊಟ್ಟಿದ್ದಾರೆ, ನಮಗೆ ಬಂದಿದೆ. ಇಲ್ಲಿಂದ ನಮ್ಮ ತಂಡದ ಪರವಾಗಿ ಅವರಿಗೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೆ ಸ್ನೇಹಿತರಿಗೂ ಮಾಧ್ಯಮದವರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕರು, ನಿರ್ದೇಶಕರು ಮಾತಾಡಬೇಕು. ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ, ಅಷ್ಟೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ನನ್ನ ಮಟ್ಟಿಗೆ ಚೆನ್ನಾಗಿದೆ, ನೀವು ನೋಡಿ ಹೇಳಬೇಕಷ್ಟೇ. ಇನ್ನು ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಕಷ್ಟಪಟ್ಟು ಮಾಡಿದ್ದಾರೆ. ಅಲ್ಟಿಮೇಟ್ ಆಡಿಯನ್ಸ್ ಅವ್ರು ಹೇಳಬೇಕು, ನೀವು ಮೆಚ್ಚಬೇಕು. ಈ ಸಿನಿಮಾನ ಕಂಪ್ಲೀಟ್ ಆದಮೇಲೆ ಫೈನಲ್ ಸ್ಟೇಜ್ ಡಿಸ್ಟ್ರಿಬ್ಯೂಷನ್ ನಮ್ಮ ಆತ್ಮೀಯರು, ಪ್ರೆಸೆಂಟ್ ಯಶಸ್ವಿ ವಿತರಕರಲ್ಲಿ ಒಬ್ಬರಾದಂಥ ಶ್ರೀಧರ್ ಕೃಪಾ ಕಂಬೈನ್ಸ್, ನಮ್ಮ ಶ್ರೀಧರ್ ಅವರು ಹಾಗೂ ಬಸವರಾಜ್ ಅವರು ಬಂದಿದ್ದಾರೆ. ಅವ್ರು ಬಂದು ಮಾತಾಡ್ತಾರೆ. ಅವರು ಕೈ ಜೋಡಿಸಿ ಈ ಸಿನಿಮಾನ ಮಾಡೋಣ ಸರ್, ರಿಲೀಸ್ ಮಾಡೋಣ ಹೇಳಿ ವಿಶಾಲ ಕರ್ನಾಟಕ ಹಂಚಿಕೆದಾರರಾಗಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ಈ ಸಿನಿಮಾಕ್ಕೆ ಬಹಳ ದೊಡ್ಡ ವಿಶೇಷ ಏನಪ್ಪ ಅಂತಂದರೆ, ಇವತ್ತಿನ ಟ್ರೈಲರ್ ಲಾಂಚ್ ಈ ಕಾರ್ಯಕ್ರಮಕ್ಕೆ ನನಗೆಲ್ಲೋ ಒಂದು ಕಡೆ ಸುರೇಶ್ ಸಾಹೇಬ್ ಲೇಟ್ ಆಗಿಬಿಡ್ತಾರೇನೋ ಅಂತ ಅನಿಸಿತ್ತು. ರೈಟ್ ಟೈಮ್ ಬಂದರು ಅವರು. ಹಾಗಾಗಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇನ್ನು ಹೆಚ್ಚಿಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲರ ಪರವಾಗಿ, ತಂಡದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ನಿಮಗೆ. ಈಗ ನಾನೇ ನಿಮ್ಮನ್ನು ಕರಿತೀನಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನೀವು. ಸ್ವಾಗತ ಹಾಗೂ ಅಭಿನಂದನೆಗಳು. ಬಹುಶಃ ಚಿತ್ರರಂಗದಲ್ಲಿ ಹೊಸ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾರೆ. ಹೊಸ ನಾಯಕತ್ವ, ಕತೆ ಮತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಬದಲಾವಣೆಯ ಸ್ವರೂಪದಲ್ಲಿ ಹೊಸ ಒಂದು ಪ್ರಯತ್ನವನ್ನು ನಮ್ಮೆಲ್ಲ ಅಡವಿಕಟ್ಟೆ ತಂಡ ಒಗ್ಗೂಡಿ ಮಾಡಿದ್ದಾರೆ. ಕತೆ ಸಸ್ಪೆನ್ಸ್ ಅಂತ ಹೇಳಿದ್ದಾರೆ. ಯಾವಾಗಲೂ ಸಸ್ಪೆನ್ಸ್ ಆಗೇ ಇರಬೇಕು, ಮುಕ್ತಾಯ ರಿಲೀಸ್ ಆಗೋವರೆಗೂ. ಸೊ ಒಂದು ಹಳ್ಳಿಯ ಜೀವನ ಅಂತ ಕಾಣಿಸ್ತದೆ ನನ್ನ ಟ್ರೈಲರ್ ನೋಡಿದಾಗ. ಹಳ್ಳಿಯ ಜೀವನ ಹೊಸ ಯುವಕರ ಮಾನಸಿಕ ಒತ್ತಡಗಳು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಇರಬೇಕು ಅಂತ ಕಾಣಿಸ್ತದೆ. ಸಸ್ಪೆನ್ಸ್, ಅದು ಸಸ್ಪೆನ್ಸ್. ಯುವಕರ ಭಾವನೆಗಳು ಯಾವ ರೀತಿ ಕಾಡು ಕಡೆ, ಅಡವಿ ಕಡೆ ಕರ್ಕೊಂಡು ಹೋಗ್ತದೆ, ಅಲ್ಲಿ ನಡೆಯುವಂಥ ಘಟನೆಗಳು. ಸೊ ಇವೆಲ್ಲನೂ ಕೂಡ ಇವತ್ತಿನ ದಿನಕ್ಕೆ ಪ್ರಸ್ತುತವ ಆಧಾರದ ಮೇಲೆ ಇವತ್ತು ಈ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅಂಥೇಳಿ ನಾನಾದರೂ ಭಾವಿಸ್ತಾ ತಂಡಕ್ಕೆ ಯಶಸ್ಸನ್ನು ಕೋರ್ತೇನೆ. ತಾಯಮ್ಮ ಪ್ರೊಡಕ್ಷನ್, ತಾಯಿ ಹೆಸರಿನಲ್ಲಿ ಇವತ್ತು ಈ ಒಂದು ಚಿತ್ರ ನಿರ್ಮಾಣ ಆಗ್ತಾ ಇದೆ. ಜೊತೆಗೆ ಹಿರಿಯ ನಟರು ಅಭಿಜಿತ್ ಅವರ ನಾಯಕತ್ವದಲ್ಲಿ ಸಿನಿಮಾ ಮೂಡಿ ಬಂದಿದೆ. ಹೊಸ ನಾಯಕರು ನಮ್ಮೂರಿನವರು ಮುಳ್ಳಳ್ಳಿ ನಾಗರಾಜ್ ಇವತ್ತು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ತಂಡಕ್ಕೆ ಸಂಪೂರ್ಣ ಯಶಸ್ಸಾಗಲಿ. ಯಾವುದೂ ಅಸಾಧ್ಯವಾದದ್ದಿಲ್ಲ.
ಹೊಸ ಹೊಸ ಸಿನಿಮಾಗಳು ಹೊಸದಾಗಿ ಬಂದಾಗ ಪ್ರಯತ್ನಗಳು ಯಶಸ್ಸು ಆಗ್ತದೆ. ಖಂಡಿತ ಈ ಒಂದು ಸಿನಿಮಾ ಕೂಡ ಈ ಒಂದು ಯಶಸ್ಸನ್ನು ಕೊಡ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಕರ್ನಾಟಕದ ಕನ್ನಡಿಗರ ಚಿತ್ರಗಳನ್ನು ಪ್ರೋತ್ಸಾಹಿಸಬೇಕಾಗ್ತದೆ. ಹೊಸ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಕನ್ನಡ ಉಳಿಬೇಕು, ಕರ್ನಾಟಕ ಉಳಿಬೇಕು, ಕನ್ನಡ ಚಿತ್ರರಂಗ ಉಳಿಬೇಕು. ಆ ಚಿತ್ರರಂಗ ಉಳಿಲಿಕ್ಕೆ ಕನ್ನಡಿಗರ ಪ್ರತಿಯೊಬ್ಬರು ತಮ್ಮದೇ ಆದಂಥ ರೀತಿಯಲ್ಲಿ ಚಲನಚಿತ್ರಗಳನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಹೆಚ್ಚು ಹೆಚ್ಚು ಹೊಸ ಸಿನಿಮಾಗಳು ಬರಲಿಕ್ಕೆ ಅವಕಾಶ ಆಗ್ತದೆ, ಯಶಸ್ಸು ಕೂಡ ಸಿಗ್ತದೆ. ಇವತ್ತು ಬಹುಶಃ ಕನ್ನಡಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕನ್ನಡ ಚಿತ್ರರಂಗ ಗುರುತಿಸ್ಕೊಂಡಿದೆ. ಅದರ ಯಶಸ್ಸು, ಹೊಸ ಹೊಸ ಪ್ರಯತ್ನಗಳು ಇನ್ನು ಮುಂದೆ ಇದೇ ರೀತಿ ಮುಂದುವರಿಲಿ ಅಂತೇಳಿ ನಾನಾದರೂ ಆಶಿಸ್ತಾ, ನಾಗರಾಜ್ ಅವರಿಗೆ ಮತ್ತು ಅಭಿಜಿತ್ ಅವರಿಗೆ, ಎಲ್ಲ ತಂಡದ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಪ್ರತಿಯೊಬ್ಬ ಕಲಾವಿದರಿಗೆ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇನ್ನೂ ಹೆಚ್ಚು ಯಶಸ್ಸಾಗಲಿ, ಒಳ್ಳೆಯದಾಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ವಂದಿಸ್ತೇನೆ. ಮಾಧ್ಯಮದವರು ಕೂಡ ತಾವು ಕೂಡ ಹೆಚ್ಚೆಚ್ಚು ಪ್ರಚಾರ ಮಾಡಿ ಕನ್ನಡ ಚಿತ್ರರಂಗಗಳು ಯಶಸ್ವಿಯಾಗಲಿ ಅಂಥೇಳಿ ತಾವು ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ತೀರಿ ಅಂಥೇಳಿ ನಾನಾದರೂ ಭಾವಿಸಿ ನನಗೂ ಕೂಡ ಅವಕಾಶ ಮಾಡಿಕೊಟ್ಟು ಬರಲೇಬೇಕು ಅಂಥೇಳಿ ನಮ್ಮ ಹುಡುಗರೆಲ್ಲ ಕೇಳಿದ್ರು. ಆಯ್ತು ಬರ್ತೀನಿ ಅಂತ ಹೇಳಿದ್ರೆ ನಾನು ಇನ್ನೊಂದು ಅರ್ಧ 1 ಅವರ್ ಜಲ್ದಿನೇ ಬರಬೇಕಾಗಿತ್ತು. ಮಳೆ, ಟ್ರಾಫಿಕ್ಕು. ಡಿ ಕೆ ಶಿವಕುಮಾರ್ ಅವರು ಕೂಡ ನನಗೆ ಡೆಲ್ಲಿಯಿಂದ ಫೋನ್ ಮಾಡಿದರು, ನೀನಾದರೂ ಹೋಗು, ಮಿಸ್ ಮಾಡಬೇಡ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಂಥ ಸಮಯ. ಅವರು ಡೆಲ್ಲಿಯಿಂದ ಬರಬೇಕಾಯ್ತು, 1:30 ಫ್ಲೈಟ್ಗೆ ಬರ್ತೀನಿ ಅಂತೇಳಿ 1:30ಗೆ ಬುಕ್ ಆಗಿತ್ತು. ಫ್ಲೈಟು ಡಿಲೇ ಆಗಿದೆ. ಸೊ 7:30ಗೆ ಲ್ಯಾಂಡಿಂಗ್ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ತಡ ಆಗಿದೆ. ಅವರ ಶುಭಕಾಮನೆಗಳನ್ನು ಕೂಡ ಈ ಸಿನಿಮಾಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಮತ್ತು ಹೊಸ ಪ್ರಯತ್ನ ಮಾಡಿರ್ತಕ್ಕಂಥ ನಾಗರಾಜ್ ಮತ್ತು ಅಭಿಜಿತ್ ಅವರೆಲ್ಲ ತಂಡಕ್ಕೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಒಂದು ಸೆಕೆಂಡ್, ಥ್ಯಾಂಕ್ಸ್. ಸ್ವಲ್ಪ ಮಾಧ್ಯಮದವರಿಗೆ ಸ್ವಲ್ಪ ತಡ ಆಯಿತು, ಸ್ವಲ್ಪ ಕಾಯಿಸಿದ್ವಿ. ದಯವಿಟ್ಟು ತಂಡದ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಮೊದಲು ಕೇಳಬೇಕಿತ್ತು. ಎಸ್ಟಿಬ್ಲಿ ಸಾರಿ. ಜೊತೆಗೆ ನೀವೆಲ್ಲ ಸಪೋರ್ಟ್ ಮಾಡಿದಿರಿ. ಪ್ರೀತಿ, ವಿಶ್ವಾಸ ಹೀಗೆ ಎಲ್ಲರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ನಾನು ಬಯಸ್ತೀನಿ. ಈಗ ನಮ್ಮ ವಿತರಕರು 2 ಮಾತು